ಸುಷ್ಮಾ ಅವರ ಬೀದಿಯಲ್ಲಿ ತುಂಬಾನೇ ಸ್ಮಾರ್ಟ್ ಆದ ಲೇಡಿ. ಅವರ ಫಿಟ್ನೆಸ್ ಬಗ್ಗೆ ಹೇಳ್ಬೇಕಾಗಿಲ್ಲ. ಅವ್ರ ವಯಸ್ಸಾದ್ರೂ ಫಿಟ್ನೆಸ್ ನ ಮೇಂಟೈನ್ ಮಾಡ್ತಿರೋರು. ಅದು ಅಲ್ಲದೆ ಅವ್ರ ಮನೆಗ್ ಬರುವ ಸೊಸೆಂದ್ರನ ಹುಡುಕಿ ತರ್ತಾರೆ. ಅದು ಮಾತ್ರ ಅಲ್ಲ, ಅವರ ಸೊಸೆಂದ್ರ ಬಗ್ಗೆನೆ ಆ ಬೀದಿಯಲ್ಲೆಲ್ಲ ಮಾತು. ಸುಷ್ಮಾನ ಪಕ್ಕದ ಮನೆಯಲ್ಲಿರುವ ವಿಮಲಾ ಅವ್ರ ಮನೆಯಲ್ಲಿ ಫಂಕ್ಷನ್. ಅದಕ್ಕೆ ಅವರು ಅವ್ರ 3 ಸೊಸೆಂದ್ರನ ಕರ್ಕೊಂಡು ಹೋಗ್ತಾರೆ. ಏನಮ್ಮ ನಿನ್ನಾನೆ ಬರಹ, ನೀನು ಇಷ್ಟು ದಪ್ಪ ಸೊಸೆನ ಮನೆಗ್ ಕರ್ಕೊಂಡ್ ಬಂದಿದ್ಯಾ? ನನ್ನ 3 ಸೊಸೆಂದ್ರ ವೇಟ್ ಸೇರ್ಸಿ ನೋಡಿದ್ರು ಅದಕ್ಕಿಂತ ಜಾಸ್ತಿ ಇರ್ತಾಳ ಅನ್ಸುತ್ತೆ ನಿನ್ ಸೊಸೆ. ಅಯ್ಯೋ ಅದೇನು ಇಲ್ಲ ಅಕ್ಕ, ಅವಳು ಓದು ಕೆಲ್ಸ ಅಂತ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬಿಟ್ಲು. ಅವಳು ಫಿಟ್ನೆಸ್ ಬಗ್ಗೆ ಯೋಚನೆ ಮಾಡಿಲ್ಲ, ಅದಕ್ಕೆ ಹಾಗಿದ್ದಾಳೆ. ಅದ್ರಲ್ಲಿ ಏನಿದೆ ಬಿಡಿ ಅಕ್ಕ, ಸ್ವಲ್ಪ ಡಯಟ್ ಎಕ್ಸರ್ಸೈಸ್ ಮಾಡಿದ್ರೆ ಅವಳು ಸರಿ ಹೋಗ್ಬಿಡ್ತಾಳೆ. ಏನಂದೆ ಮನೆ ಕೆಲ್ಸ, ಡಯಟ್, ಫುಡ್ ಇದು ಮಾಡಿದ್ರೆ ಅವಳು ಸಣ್ಣಗಾಗ್ತಾಳ? ಇದು ಆಗೋದೇ ಇಲ್ಲ ಅಂತ ನನಗ್ ಗೊತ್ತು. ಅಂದ ಸುಂದರ ಇದೆಲ್ಲ ಮುಖದಲ್ಲ ಅಕ್ಕ, ಎಲ್ಲ ಮನಸ್ಸಲ್ಲಿರೋದು. ಅದನ್ ಮಾತ್ರನೇ ನೋಡ್ಬೇಕು. ಒಂದಿನ ಸುಷ್ಮಾ ಅವ್ರ ಮನೇಲಿ ಕಿಟ್ಟಿ ಪಾರ್ಟಿ ಅರೇಂಜ್ ಮಾಡಿರ್ತಾರೆ. ಅಲ್ಲಿಗೆ ಅವ್ರ ಬೀದಿಯಲ್ಲಿರುವ ಎಲ್ಲಾ ಹೆಂಗಸರು ಬಂದಿರ್ತಾರೆ. ಆಗ ಸುಷ್ಮಾ ಅಂತಾರೆ, ಹಲೋ ಗಾಯ್ಸ್, ಈ ಕಿಟ್ಟಿ ಪಾರ್ಟಿ ಎಲ್ಲ ಮಾಡಿ ಬೋರ್ ಹೊಡೆದು ಬಿಟ್ಟಿದೆ. ಸೊ ಎಲ್ಲಾದ್ರೂ ಪಿಕ್ನಿಕ್ ಹೋಗೋಣ. ಸರಿಯಾಗಿ ಹೇಳಿದ್ರಕ್ಕ, ಖಂಡಿತ ಎಲ್ಲಿಗಾದ್ರೂ ಹೋಗ್ಲೇಬೇಕು. ಆದ್ರೆ ದೊಡ್ಡ ಗಾಡಿಯಲ್ಲಿ ಹೋಗ್ಬೇಕು. ಯಾಕಂದ್ರೆ ಚಿಕ್ಕ ಗಾಡಿಯಲ್ಲಿ ನೀನು ನಿನ್ ಸೊಸೆ ಹತ್ತಿದ್ರೆ ಜಾಗ ಸರಿ ಹೋಗ್ಬಿಡುತ್ತೆ. ಮತ್ತೆ ನಾವೆಲ್ಲಿ ಕೂರೋದು? ಅದಕ್ಕೆ ದೊಡ್ಡ ಗಾಡಿ ಬುಕ್ ಮಾಡ್ಕೊಂಡು ಹೋಗ್ಬೇಕು. ಸಾಕ್ ನಿಲ್ಸಿ ಅಕ್ಕ, ಬಾಯಿಗೆ ಬಂದಂಗಲ್ಲ ಮಾತಾಡ್ಬೇಡಿ ನೀವು, ಅರ್ಥ ಆಯ್ತಾ? ನನ್ ಸೊಸೆ ಬಗ್ಗೆ ನೀವ್ ಇಲ್ಲಿ ಎಲ್ಲಾರ ಮುಂದೆ ಈ ತರ ಮಾತಾಡೋದು ಸರಿ ಇಲ್ಲ. ದಿನ ಅಲ್ದೆ ಒಂದಿನ ಇದೇ ಪರಿಸ್ಥಿತಿ ನಿಮಗ್ ಬರುತ್ತೆ, ನೋಡ್ತೀರಿ. ನನ್ನ ಸೊಸೆ ಸ್ವಲ್ಪ ದಪ್ಪಗಿದ್ದಾಳೆ, ಈಗೇನು ನಮ್ಗೆ ಇಲ್ದೆ ಪ್ರಾಬ್ಲಮ್ ನಿಮ್ಗೇನು? ವಿಮಲಾ ಕೋಪವಾಗಿ ಸೊಸೆನ ಕರ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಹೀಗೆ ಸ್ವಲ್ಪ ದಿನ ಕಳೆದು ಹೋಗ್ಬಿಡುತ್ತೆ. ಸ್ವಲ್ಪ ದಿನದ ನಂತರ ಸುಷ್ಮಾ ಅವರ ಸೊಸೆಯಂದರು ದಪ್ಪಗಾಗೋ ಶುರು ಆಗ್ತಾರೆ. ಯಾಕಂದ್ರೆ ಅವ್ರಿಗೆ ಬೇರೆ ಹಾರ್ಮೋನಲ್ ಚೇಂಜಸ್ ಏನೋ ಇತ್ತಂತೆ. ಏನು ನೀವ್ 3 ಜನ ಈ ತರ ದಪ್ಪಗ್ ಹಾಕ್ತಾ ಹೋಗ್ತಿದ್ದೀರಾ? ನನ್ ಮುಖ ಆಚೆ ತೋರ್ಸಕ್ ಆಗ್ತಿಲ್ಲ ನನ್ ಕೈಯಲ್ಲಿ. ನನ್ಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ. ಮನೆಗ್ ಬರೋ ಕೆಲ್ಸದವ್ರನ್ನ ಎಲ್ಲಾರ್ನೂ ನಿಲ್ಸ್ಬಿಟ್ಟು ನಿಮ್ ಕೈಯಲ್ಲಿ ಕೆಲ್ಸ ಮಾಡಿಸ್ಬೇಕು. ಅತ್ತೆ ಏನ್ ಹೇಳೋದು ಗೊತ್ತಾಗ್ತಿಲ್ಲ. ನಾನು ಡಾಕ್ಟರ್ ಹತ್ರ ಚೆಕ್ಅಪ್ ಮಾಡಿದೆ, ಅದು ನನ್ಗೆ ಥೈರಾಯ್ಡ್ ಇದೆ ಅಂತ ಹೇಳಿದ್ರು. ಏನ್ ಮಾಡಿದ್ರು ವೆಯ್ಟ್ ಕಡಿಮೆ ಆಗಲ್ಲ ಅಂತೆ. ನಾನು ಅದಕ್ಕೆ ಡಯಟ್ ಮತ್ತೆ ಎಕ್ಸರ್ಸೈಸ್ ಪರ್ಸನಲೈಸ್ ಆಗಿ ಅವ್ರ ಹತ್ರ ತಗೊಂಡ್ಬಂದಿದ್ದೀನಿ. ನಾನು ಕೂಡ ಡಾಕ್ಟರ್ ಹತ್ರ ಹೋಗಿದ್ದೆ ಅತ್ತೆ, ನನಗೆ PCOD ಇದೆ ಅಂತೆ, ಅದಕ್ಕೆ ವೆಯ್ಟ್ ಪುಟ್ ಆನ್ ಆಗ್ತಿದೆ ಅಂತ ಅಂದ್ರು. ಸುಷ್ಮಾನ ಕೊನೆಯ ಸೊಸೆ ಅಲ್ಲೇ ಕುತ್ಕೊಂಡು ತಿಂತಾ ಇರ್ತಾಳೆ. ನೀನ್ ಯಾಕೆ ದಪ್ಪ ಆಗ್ತಿದ್ಯಾ ಅಂತ ಹೇಳ್ಬೇಕಾಗಿಲ್ಲ, ನೋಡಿದ್ರೇನೆ ಗೊತ್ತಾಗತ್ತೆ. ತಿನ್ನು ಚೆನ್ನಾಗ್ ತಿನ್ನು ನೀನು. ಅದು ಅತ್ತೆ, ನಿಮಗ್ ಗೊತ್ತಲ್ವಾ, ನನಗೆ ತಿನ್ನೋದಿದ್ರೆ ತುಂಬಾ ಇಷ್ಟ. ನಾನು ಇವ್ರ 3 ಜನ ಏನ್ ಮಾಡೋದು? ಏನ್ ಅರ್ಥ ಆಗ್ತಿಲ್ಲ. ಏನಾದ್ರೂ ಮಾಡಿ ಇವ್ರನ್ನ ಸಣ್ಣ ಮಾಡಿಸ್ಲೇಬೇಕು. ಸುಷ್ಮಾ ಅವರ ಸೊಸೆಯಂದಿರು ದಪ್ಪ ಆಗ್ಬಿಟ್ಟಿದಾರಂತ ಅವ್ರಿಗೆ ಒಂದೇ ಟೆನ್ಷನ್. ಇದು ಹೀಗೆ ಮುಂದುವರೆದ್ರೆ ಈ ಬೀದಿಯಲ್ಲಿ ನನ್ ಮಾನ ಮರ್ಯಾದೆ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಅದರಿಂದ ಮನೆಗ್ ಬರೋ ಕೆಲ್ಸದವ್ರನ್ನೆಲ್ಲ ನಿಲ್ಸಿ ಇವ್ರ ಕೈಲಿ ಕೆಲ್ಸ ಮಾಡ್ಸಿದ್ರೆ ಸರಿಯಾಗುತ್ತೆ. ಮನೆಗೆ ಕೆಲ್ಸ ಮಾಡಕ್ಕೆ ಬರೋ ಎಲ್ಲ ಕೆಲ್ಸದವ್ರನ್ನ ಕೆಲ್ಸಕ್ ಬರ್ಬೇಡಿ ಅಂತ ನಿಲ್ಸ್ಬಿಡ್ತಾರೆ. ಅಯ್ಯೋ ಅತ್ತೆ, ಕೆಲ್ಸದವ್ರು ಯಾರು ಬಂದಿಲ್ಲ, ಇನ್ನೂ ತುಂಬಾ ಕೆಲ್ಸ ಇದೆ ಅಲ್ವಾ? ಇನ್ಮೇಲೆ ಯಾವ ಕೆಲ್ಸದವ್ರು ಬರೋದಿಲ್ಲ. ಎಲ್ಲಾ ಕೆಲ್ಸಾನು ನೀವು 3 ಜನನೇ ಮಾಡ್ಬೇಕು. ಚೆನ್ನಾಗ್ ತಿಂದು ಕುತ್ಕೊಂಡೆ ಹೀಗ್ ದಪ್ಪ ಆಗಿರೋದ್ ನೀವು. ಆದ್ರೆ ಅತ್ತೆ, ಮನೆಯಲ್ಲಿ ತುಂಬಾ ಕೆಲ್ಸ ಇದೆ, ಹೇಗ್ ಮಾಡಕ್ಕಾಗುತ್ತೆ? ಈ ಕೆಲ್ಸ ಮಾಡಿದ್ರೆ ಸಣ್ಣ ಆಗ್ತೀವೋ ಇಲ್ವೋ ಅದು ಗೊತ್ತಿಲ್ಲ, ಆದ್ರೆ ಖಂಡಿತ ತಲೆನೋವು ಬರೋದು ಗ್ಯಾರಂಟಿ. ಸುಷ್ಮಾಗೆ ಅವ್ರ 3 ಸೊಸೆಯಂದ್ರನ್ನ ಎಲ್ಲಾದ್ರೂ ಆಚೆ ಕರ್ಕೊಳ್ಳೋದಕ್ಕೆ ನಾಚಿಕೆ. ಸೊಸೆಯಂದ್ರನ್ನ ಆಚೆ ಕರ್ಕೊಂಡು ಹೋದ್ರೆ ಎಲ್ಲಾರು ಚೂಡಾಯಿಸ್ತಾರೆ ಅಂತ ಅವಳು ಯಾವಾಗ್ಲೂ ಅನ್ಕೋತಿರ್ತಾಳೆ. ಏನ್ರಿ ಸುಷ್ಮಾಕ್ಕ, ಹೇಗಿದ್ದೀರಾ? ನಿಮ್ಮನ್ನ ನೋಡ್ಕೊಂಡ್ ಹೋಗೋಣ ಅಂತ ಬಂದ್ವಿ. ಪಾಪ ನಿಮ್ ಸೊಸೆಯಂದ್ರಿಗೆ ಎಲ್ಲ ಕೆಲ್ಸ ಕೊಟ್ಬಿಟ್ಟಿದೀರಾ ಅಂತ ಅನ್ಸತ್ತೆ. ಅವರು ದಪ್ಪ ಇದಾರೆ ಅಂತ ಅವ್ರ ಕೈಲಿ ಕೆಲ್ಸ ಮಾಡಿಸ್ಬಿಟ್ರಾ? ನನ್ ಸೊಸೆನ ಗೇಲಿ ಮಾಡಿದ್ರಲ್ವಾ, ಇವಾಗ ನಿಮ್ಗೆ ಅದೇ ಪರಿಸ್ಥಿತಿ ನೋಡಿದ್ರಾ? ನೀನೊಬ್ಬಳೆ ಕಡಿಮೆ ಇದ್ದಿದ್ದು, ಈಗ ನೀನು ಬಂದ್ಬಿಟ್ಟಿ ಆ ಚುಡಾಯಿಸೋದಕ್ಕೆ. ಅಯ್ಯೋ, ನನಗ್ ಬೇರೆ ಕೆಲ್ಸ ಇಲ್ವಾ ಅಕ್ಕ? ಅದೇ ನಮ್ ಬೀದಿಯಲ್ಲಿ ಮಂಜು ಅಣ್ಣ ಇದಾರಲ್ವಾ, ಅವ್ರ ಮನೆಯಲ್ಲಿ ಮದ್ವೆ ಅಂತೆ. ಅದಕ್ಕೆ ಅವರು ಹೇಳ್ಬಿಟ್ ಬರಕ್ ಹೇಳಿದ್ರು ನಿಮ್ ಹತ್ರ. ನೀವು ಫ್ಯಾಮಿಲಿ ಜೊತೆಗೆ ಮದ್ವೆಗ್ ಬರ್ಬೇಕು, ಅರ್ಥ ಆಯ್ತಾ? ಅದನ್ನ ಹೇಳಕ್ಕೆ ಬಂದಿದ್ದು. ಓ ಹೌದಾ, ಖಂಡಿತ ಬರ್ತೀವಿ ಹಂಗಂತೇಳಿ ವಿಮಲಾ ಅಲ್ಲಿಂದ ಹೋಗ್ಬಿಡ್ತಾರೆ. ಅಯ್ಯೋ, ಇದೇ ಸಮಯದಲ್ಲಿ ಮದ್ವೆನಾ? ಏನಪ್ಪಾ ಮಾಡೋದು? ಇದು ಎಂತಹ ಪರೀಕ್ಷೆ ಅಪ್ಪ ನನ್ಗೆ. ಇವ್ರ 3 ಜನನ ನಾನು ಹೆಂಗ್ ಕರ್ಕೊಂಡು ಹೋಗೋದು? ಹೋಗ್ದೇನೂ ಇರಕ್ಕಾಗಲ್ಲ. ಈ ಸಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೇಗಾದ್ರೂ ಹೋಗ್ ಬಂದ್ಬಿಡ್ಬೇಕು. ಈ 3 ದೊನ್ನೆಗಳನ್ನ ಕರ್ಕೊಂಡು ಹೋಗೋಷ್ಟೊತ್ತಿಗೆ ನನ್ ಪ್ರಾಣಕ್ ಬರುತ್ತೆ. ಏನ್ ಮಾಡೋದು ಅರ್ಥ ಆಗ್ತಿಲ್ಲ.
ಸಾಯಂಕಾಲ ಸುಷ್ಮಾನ ಸೊಸೆಯಂದಿರು ಎಲ್ಲಾರು ಮದ್ವೆಗೆ ಹೋಗಕ್ಕೆ ರೆಡಿ ಆಗ್ಬಿಡ್ತಾರೆ. ಮತ್ತೆ ಅವ್ರ ಮನೆ ಮುಂದೆ ಗಾಡಿ ಬೇರೆ ಬರುತ್ತೆ. ಅದ್ರಲ್ಲಿ 3 ಜನ ಹತ್ತಿ ಕುತ್ಕೋತಾರೆ. ಪಾಪ ಜಾಗ ಸಾಕಾಗಲ್ಲ. ಏಯ್ ಸ್ವಲ್ಪ ಜಾಗ ಬಿಡಿ. ಅಯ್ಯೋ ನನ್ಗೆ ಈ ಕಡೆ ಜಾಗನೇ ಇಲ್ಲ. ನನ್ ಜಾಗ ಇಲ್ಲ. ನಿಮ್ ಕಡೆ ಜಾಗ ಇದೆ, ನೀವ್ ಸರ್ಕೊಳ್ಳಿ. ಇಲ್ಲ ಇಲ್ಲಿ ಜಾಗ ಇಲ್ಲಮ್ಮ, ನೀನ್ ಸರ್ಕೋ. ನಿಮ್ಗೆ ಜಾಗ ಇಲ್ಲ. ಆ ಕಡೆ ಎಷ್ಟು ಜಾಗ ಇದೆ ನೋಡಿ, ನೀವ್ ಸರ್ಕೊಳ್ಳಿ. ಇಲ್ಲ ಇಲ್ಲಿ ಜಾಗನೇ ಇಲ್ಲ. ಹಂಗಂತ 3 ಜನ ಜಗಳ ಮಾಡಕ್ ಶುರು ಮಾಡ್ತಾರೆ. ಒಂದ್ ಕಡೆ ಸಂಗೀತ ಒಳಗಡೆ ಕುತ್ಕೊಂಡ್ರೆ ಸರಿತಾ ಕೆಳಗಡೆ ಬೀಳ್ತಾಳೆ, ಸರಿತಾ ಒಳಗಡೆ ಕುತ್ಕೊಂಡ್ರೆ ಸಂಗೀತ ಆಚೆ ಬೀಳ್ತಾಳೆ. ಇದೇ ರೀತಿ ನಡೀತಾ ಇತ್ತು. ಜನ ಇದನ್ನೆಲ್ಲ ನೋಡಿ ನಗಕ್ ಶುರು ಮಾಡ್ಬಿಡ್ತಾರೆ. ಸಾಕ್ ನಿಲ್ಸ್ರೆ ನಿಮ್ಮ ತಮಾಷೆನ. ನನ್ ಮಾನ ಮರ್ಯಾದೆ ಎಲ್ಲ ಹೋಗ್ತಿದೆ. ಯಾರು ಮದ್ವೆಗ್ ಹೋಗ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಎಲ್ಲರೂ ಇಳಿರಿ, ಮನೆಗೋಗಿ ಎಲ್ಲರೂ. ಆದ್ರೆ ಅತ್ತೆ ನಾವೇನ್ ಮಾಡಕ್ಕಾಗತ್ತೆ? ಕಾರ್ ಚಿಕ್ಕದಾಗಿದೆ ಅಲ್ವಾ? ಕಾರ್ ಚಿಕ್ಕದಾಗಿಲ್ಲ, ನೀವು 3 ಜನ ಚೆನ್ನಾಗ್ ದಪ್ಪಕ್ಕಾಗಿದ್ದೀರಾ. ಕಾರಲ್ಲಿ ಕೂಡ ಜಾಗ ಸಾಕಾಗ್ತಿಲ್ಲ ನಿಮ್ಗೆ. ನೋಡಿ ಸುಷ್ಮಾ ಅಕ್ಕ, ಯಾರ್ ಯಾವಾಗ ದಪ್ಪ ಆಗ್ತಾರೆ ಸಣ್ಣ ಆಗ್ತಾರೆ ಅನ್ನೋದು ನಮ್ ಕೈಯಲ್ಲಿಲ್ಲ. ಎಲ್ಲಾರು ಅವ್ರವ್ರ ಆರೋಗ್ಯನ ಚೆನ್ನಾಗ್ ನೋಡ್ಕೋಬೇಕು ಅಷ್ಟೇ. ಮತ್ತೆ ನಾವು ಬೇರೆಯವ್ರನ್ನ ನೋಡಿ ಚುಡಾಯಿಸಬಾರ್ದು. ಈ ಬಾಡಿ ಶೇಮಿಂಗ್ ಅಲ್ಲ ತುಂಬಾ ಕೆಟ್ಟ ವಿಷಯ. ಸೊ ನೀವ್ ಅದನ್ನ ಅರ್ಥ ಮಾಡ್ಕೊಂಡ್ ನಡ್ಕೊಳ್ಳಿ ಅಕ್ಕ, ಆಗ ನಿಮ್ ಲೈಫ್ ತುಂಬಾ ಈಸಿ ಆಗಿರುತ್ತೆ. ನನ್ನನ್ನ ಕ್ಷಮಿಸು ವಿಮಲಾ, ನಾನ್ ನಿನ್ನನ್ನ ತುಂಬಾ ತಪ್ಪಾಗಿ ಮಾತಾಡ್ಬಿಟ್ಟೆ. ಅದು ಅಲ್ದೆ ಸಭೆಯಲ್ಲಿ ನಿನ್ನ ಸೊಸೆನ ಬೇರೆ ಅವಮಾನ ಮಾಡ್ಬಿಟ್ಟೆ. ನಾನ್ ಮಾಡಿದ್ದು ಕ್ಷಮಿಸಲಾರದ ತಪ್ಪು. ಇದ್ರಲ್ಲಿ ನಿಮ್ ತಪ್ಪು ಏನೂ ಇಲ್ಲ ಅಕ್ಕ. ನೀವ್ ಕ್ಷಮಾಪಣೆ ಎಲ್ಲ ಕೇಳ್ಬೇಕಾಗಿಲ್ಲ. ನೀವು ಜನರನ್ನ ಅರ್ಥ ಮಾಡ್ಕೊಳ್ಳಿ, ಅದು ಮಾತ್ರ ಸಾಕು. ಸರಿಯಾಗಿ ಹೇಳ್ದೆ ಕಣೆ. ನಾನು ಇಷ್ಟು ದಿನ ಜನರನ್ನ ನೋಡಿ, ಅವ್ರ ಬಾಡಿ ಸ್ಟ್ರಕ್ಚರ್ನ ನೋಡಿ ಗೇಲಿ ಮಾಡ್ತಿದ್ದೆ. ಅವರ ಕಲರ್, ವೇಟ್, ಸ್ಟೇಟಸ್ ನೋಡಿ ಅವ್ರ ಹತ್ರ ನಾನು ಫ್ರೆಂಡ್ಶಿಪ್ ಮಾಡ್ತಿದ್ದೆ. ಸುಷ್ಮಾ ಅವರ 3 ಸೊಸೆಯಂದ್ರ ಹತ್ರ ಕ್ಷಮಾಪಣೆ ಕೇಳ್ತಾರೆ. ನೀವು 3 ನನ್ನ ದಯವಿಟ್ಟು ಕ್ಷಮಿಸಿ. ನಾನ್ ನಿಮ್ಮನ್ನ ಇನ್ಮೇಲೆ ಏನು ಹೇಳೋದಿಲ್ಲ. ನೀವ್ ಹೆಂಗಿರ್ಬೇಕಂತ ಅನ್ಕೋತೀರೋ ಹಾಗೆ ಇರಿ, ಆಯ್ತಾ? ನೀವು ದಪ್ಪಕ್ಕಿದ್ದೀರಾ, ನಿಮ್ಮನ್ನ ನನ್ ಜೊತೆ ಕರ್ಕೊಂಡು ಹೋಗ್ಬಾರ್ದು ಅಂತ ಯೋಚನೆ ಮಾಡಿದೀನಿ. ನಾನ್ ಮಾಡಿದ್ದು ತುಂಬಾ ದೊಡ್ಡ ತಪ್ಪಂತ ಅರ್ಥ ಆಯ್ತು. ದಯವಿಟ್ಟು ನನ್ನನ್ನ ಕ್ಷಮಿಸಿ. ಅಯ್ಯೋ ಅತ್ತೆ, ದಯವಿಟ್ಟು ಕ್ಷಮಾಪಣೆ ಎಲ್ಲ ಕೇಳ್ಬೇಡಿ. ಫಿಟ್ನೆಸ್ ತುಂಬಾ ಇಂಪಾರ್ಟೆಂಟ್. ನಾವು ಎಕ್ಸರ್ಸೈಸ್, ಡಯಟ್ ಎಲ್ಲ ಮಾಡಿ ಫಿಟ್ ಆಗಿರ್ತೀವಿ. ಅಕ್ಕ ಸರಿಯಾಗಿ ಹೇಳಿದೆ. ಆದ್ರೆ ನನ್ ಕೈಯಲ್ಲಿ ತಿನ್ನೋದ್ ಕಡಿಮೆ ಮಾಡಕ್ಕಾಗಲ್ಲ. ಎಕ್ಸರ್ಸೈಸ್ ಬೇಕಾದ್ರೂ ಮಾಡ್ತೀನಿ. ಆಗ ಎಲ್ಲರೂ ಅದನ್ನ ಕೇಳಿ ನಗಕ್ ಶುರು ಮಾಡ್ತಾರೆ.